ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 25ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ದೀನರಿಗೆ ರಕ್ಷಣೆಯ ಕೋಟೆಯಾಗಿದ್ದಾರೆ. ಇಕ್ಕಟ್ಟಿನಲ್ಲಿ ಆತ ಹತ್ತಿರವಾಗಿದ್ದು ನಮಗೆ ಸಹಾಯವನ್ನು ಮಾಡುವವರಾಗಿದ್ದಾರೆ. ಬಿಸಿಲಿಗೆ ಆತನು ನೆರಳಾಗಿದ್ದಾನೆ. ಅನೇಕ ವಾರ್ತಿ ನಮ್ಮ ಜೀವಿತಗಳಲ್ಲಿ ಬಿಸಿಲು ಕ್ರಿಯೆ ಮಾಡುತ್ತೆ. ಅಂದರೆ ಬಿಸಿಲನ್ನು ಬಡಿದುಕೊಂಡು ಹೋಗುವಂಥ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡ್ತಾ ಇರುತ್ತೆ. ಅಂದರೆ ಬಾಧಿಸುವಂಥ ಕಾರ್ಯಗಳು, ನಮ್ಮನ್ನು ಕುಗ್ಗಿಸುವಂಥ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುತ್ತೆ. ಹೇಗೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಒಬ್ಬ ಮನುಷ್ಯನನ್ನು ಹೆಚ್ಚಾಗಿ ಬಾಧಿಸುತ್ತೋ, ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಂಥ ಅನೇಕ ಕಷ್ಟ ಸಂಕಟಗಳು ಅದು ನಮ್ಮನ್ನು ಬಾಧಿಸುವಂಥದ್ದಾಗಿದೆ. ಒಂದು ಮರದ ಕೆಳಗಡೆ ಇರುವಂಥ ನೆರಳು ಹೇಗೆ ಒಬ್ಬ ಮನುಷ್ಯನಿಗೆ ಒಂದು ಆಶ್ರಯವನ್ನು ನೀಡುವಂಥದ್ದಾಗಿದೆಯೋ, ಒಂದು ತಂಪನ್ನು ನೀಡುವಂಥದ್ದಾಗಿದೆಯೋ, ಅದೇ ರೀತಿಯಾಗಿ ನಮ್ಮ ದೇವರು ಕೂಡ ನಮಗೆ ಏನಾಗಿದ್ದಾರೆ, ಒಂದು ತಂಪನ ಉಂಟು ಮಾಡಿ ಒಂದು ನೆರಳಿನ ಕಾರ್ಯದಲ್ಲಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಆತನು ದೀನರಿಗೆ ಕೋಟೆಯಾಗಿದ್ದಾನೆ, ರಕ್ಷಣೆಯ ಕೋಟೆಯಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲರು ನಡೆದು ಹೋಗುವಾಗ ಅವರಿಗೆ ಹಗಲಿನಲ್ಲಿ ಜಳ ಬಾಧಿಸಬಾರದು, ಬಿಸಿಲು ಬಾಧಿಸಬಾರದು ಎಂದು ಮೇಘಸ್ತಂಭವಾಗಿ ಅವರಿಗೆ ನೆರಳನ್ನು ಉಂಟು ಮಾಡಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಬಿಸಿಲಿನ ಕಾರ್ಯಗಳು ನಮ್ಮನ್ನ ಜಳಪಡಿಸಬಾರದು, ದಗದಗಿಸಬಾರದು ಎಂದು ದೇವರು ನಮಗೇನು ಮಾಡುವವರಾಗಿದ್ದಾರೆ, ಮೇಘಸ್ತಂಭವಾಗಿದ್ದು ನಮಗೆ ಒಂದು ನೆರಳನ್ನು ಉಂಟು ಮಾಡಿ ನಮ್ಮ ಜೀವಿತಗಳಲ್ಲಿ ನಡೆದು ಹೋಗುವುದಕ್ಕೆ ಸಹಾಯ ಹಸ್ತವನ್ನು ನೀಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ನೆರಳು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಾಗ ಯಾವ ಬಿಸಿಲು ನಮ್ಮನ್ನು ಏನು ಮಾಡುವುದಿಲ್ಲ, ಬಾಧಿಸುವಂಥದ್ದಿಲ್ಲ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂಥ ಜನಗಳು ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲ ಬಿಸಿಲಿನ ಜಳವನ್ನು ತೆಗೆದಾಕಿ, ಎಲ್ಲ ಕಷ್ಟ ಸಂಕಟದ ಜಳವನ್ನು ತೆಗೆದಾಕಿ ಒಂದು ನೆರಳನ್ನು ಉಂಟು ಮಾಡು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.